ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ವಹಿವಾಟು ಬಂದ್. ಬೆಳಗಾವಿಯಲ್ಲಿರುವಂತಹ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ರಾಜ್ಯ ಸರ್ಕಾರದಿಂದ ಮಾರುಕಟ್ಟೆ ಲೈಸೆನ್ಸ್ ರದ್ದು ಹಿನ್ನೆಲೆ ಬೆಳಗಾವಿ ಜಿಲ್ಲಾಡಳಿತದಿಂದ ಮಾರುಕಟ್ಟೆ ಬಂದ್ಗೆ ಸೂಚನೆ ನೀಡಲಾಗಿದೆ. ಮಾರುಕಟ್ಟೆ ಬಂದ್ ಮಾಡುವಂತೆ ಪ್ರತಿಭಟನೆ ಮಾಡಲಾಗಿದೆ. ಈ ವೇಳೆ ಅನಾಹುತ ಸಂಭವಿಸಿದೆ. ಮರ ಹತ್ತಿ ಪ್ರತಿಭಟನೆ ಮಾಡೋದಕ್ಕೆ ಹೋದ ರೈತ ನೆಲಕ್ಕೆ ಬಿದ್ದು ಗಾಯ ಆಗಿರೋದು. ಗಂಭೀರ ಗಾಯಗೊಂಡ ರೈತನಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆಗಿಂದ ರೈತನ ಮನವೊಲಿಕೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಸುವುದಕ್ಕೆ ಜಿಲ್ಲಾಡಳಿತ ಮನವಿ. ತಾತ್ಕಾಲಿಕ ಮಳಿಗೆ ಒದಗಿಸುವ ಭರವಸೆ ನೀಡಿದ ಬೆಳಗಾವಿ ಜಿಲ್ಲಾಡಳಿತ. ಖಾಸಗಿ ಮಾರುಕಟ್ಟೆಯ ವರ್ತಕರಿಗೆ ಭರವಸೆಯನ್ನು ನೀಡಿದ ಜಿಲ್ಲಾಡಳಿತ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಖಾಸಗಿ ಮಾರುಕಟ್ಟೆಯಲ್ಲಿ ರೈತರಿಗೆ ನಿರಂತರವಾಗಿ ಮೋಸ ಆಗ್ತಾ ಇದೆ ಅನ್ನುವಂಥ ಆರೋಪ. ಅಧಿಕಾರಿಗಳ ತನಿಖೆಯಲ್ಲಿ ಸರ್ಕಾರದ ನಿಯಮಗಳ ಉಲ್ಲಂಘನೆ ಪತ್ತೆಯಾಗಿದೆ. ಹೀಗಾಗಿ ಜಿಲ್ಲಾಡಳಿತದಿಂದ ಖಾಸಗಿ ಸರ್ಕಾರಿ ಮಾರುಕಟ್ಟೆ ಬಂದ್. ಕಳೆದ 4 ವರ್ಷದಿಂದ ಖಾಸಗಿ ಮಾರುಕಟ್ಟೆ ವಿರುದ್ಧ ರೈತರು ಹೋರಾಡ್ತಾ ಇದ್ದಾರೆ. ಸುದೀರ್ಘ ಕಾನೂನು ಹೋರಾಟದ ಬಳಿಕ ರೈತರಿಗೆ ಸಿಕ್ಕಂತ ಜಯ ಇದು. ಖಾಸಗಿ ಮಾರುಕಟ್ಟೆ ಬಂದ್ ವೇಳೆ ಅಧಿಕಾರಿಗಳ ಮೇಲೆ ಗೂಂಡಾಗಿರಿ ಪ್ರದರ್ಶನ ಮಾಡಲಾಗಿದೆ. ಗೂಂಡಾಗಿರಿ ತೋರಿಸಿದವರ ಮೇಲೆ ಕೇಸ್ ದಾಖಲಾಗಿದೆ. ಬೆಳಗಾವಿಯ ಮಾರಮಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಹಿಂದಿನ 2 ದಿವಸದಿಂದ ಹಿಂದಿನ 2 ದಿವಸದಿಂದ ಜೈ ಕಿಸಾನ್ ಮಾರ್ಕೆಟ್ ಹಾಗೂ ಎಪಿಎಂಸಿ ಮಾರ್ಕೆಟ್ ಏನು ಡಿಸ್ಕಷನ್ ನಡೀತಾ ಇದೆ, ಆ ಒಂದು ಅಧ್ಯಾಯಕ್ಕೆ ಇವತ್ತು ಒಂದು ರೀತಿಯ ಸಮಾಪ್ತಿ ಸಿಕ್ಕಿದೆ. ಏನಾಗಿದೆ ಅಂದರೆ, ಇವತ್ತು ಬೆಳಿಗ್ಗೆ ನಮ್ಮ ಎಲ್ಲ ರೈತ ಬಾಂಧವರು, ಮುಖಂಡರು ಎಲ್ಲರೂ ಬಂದು ಅಧಿಕಾರಿಗಳಿಗೆ ಹಾಗೂ ನನಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಲೈಸೆನ್ಸ್ ಏನಿದೆ ಅದು ರದ್ದು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಏನು ಬೇಡ್ಕೊಂಡಿದ್ದಾರೆ ಅಂದರೆ, ಲೈಸೆನ್ಸ್ ರದ್ದಾದ ನಂತರ ಅಲ್ಲಿ ಯಾವುದೇ ರೀತಿಯ ವ್ಯವಹಾರ ಚಟುವಟಿಕೆ ನಡೆಸಲಿಕ್ಕೆ ಆಗಲ್ಲ, ಅದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವರು ನಮಗೆ ಹೇಳಿದರು. ಸರ್ಕಾರದ ಆದೇಶ ಆದ ತಕ್ಷಣ ನಾನು AC ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡದ ರಚನೆ ಮಾಡಿದ್ದೀನಿ. APMCನಲ್ಲಿ ಯಾವ ರೀತಿಯ ಸವಲತ್ತುಗಳಿದ್ದಾವೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ. ಖಾಸಗಿ ಮಾರುಕಟ್ಟೆ ವಿರುದ್ಧ ರೈತರು ಹೋರಾಟ ಮಾಡಿದ್ದು, ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ರು. ಸೊ ಏನೆಲ್ಲ ಹೇಳಿದ್ರು, ಏನೆಲ್ಲ ನಡೀತು? ಏನು ಬೆಳಗಾವಿಯಲ್ಲಿರ್ತಕ್ಕಂಥ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಇದರಿಂದ ಬಂದ್ ಆಗಿದೆ ಅಂತ ಹೇಳ್ಬೋದು. ಏನು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಒಂದು ರೈತರಿಂದ ವಹಿವಾಟು ನಡೆಸಲಾಗ್ತಾ ಇತ್ತು. ಇದರಲ್ಲಿ ರೈತರಿಗೆ ಮೋಸ ಆಗ್ತಿರ್ತಕ್ಕಂಥ ಅಂಶ ಕೂಡ ಒಂದು ಅಧಿಕಾರಿಗಳ ತನಿಖೆಯಲ್ಲಿ ಪತ್ತೆ ಆಗಿತ್ತು. ಅಷ್ಟೇ ಅಲ್ಲದೆ ಸತ್ತ ವ್ಯಕ್ತಿ ಹೆಸರಿನಲ್ಲಿ ಏನು ತರಕಾರಿ ಮಾರುಕಟ್ಟೆ ಎನ್ನೆ ಮಾಡಿ ಅಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಬೆಳಕಿಗೆ ಬಂದಿತ್ತು. ಹೀಗಾಗಿ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಏನು ಕೃಷಿ ಮಾರುಕಟ್ಟೆ ಇಲಾಖೆಯಿಂದ ಕೊಟ್ಟಂತ ಲೈಸೆನ್ಸ್ ರದ್ದು ಮಾಡಿದ ಬಳಿಕ ಈಗ ಅಲ್ಲಿ ವಹಿವಾಟು ಸಂಪೂರ್ಣವಾಗಿ ಬಂದಾಗಿದೆ. ಜೊತೆಗೆ ರೈತರು ಒಂದೇನಂದ್ರೆ, ಈ ಒಂದು ಆದೇಶ ಆದ್ರೂ ಕೂಡ ತರಕಾರಿ ಮಾರುಕಟ್ಟೆ ಬಂದಾಗಿಲ್ಲ, ಹಾಗಾಗಿ ಬಂದ್ ಮಾಡಲೇಬೇಕಂತ ರೈತರು ಒಂದು ದಿಢೀರಾಗಿ ಹೋರಾಟ ನಡೆಸಿದ್ರು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ರೈತನೊಬ್ಬ ಮರ ಹತ್ತಿ ಏನು ಪ್ರತಿಭಟನೆ ಮಾಡಲು ಕೆಳಗೆ ಬಿದ್ದು ಗಾಯಗೊಂಡಿದ್ದ. ಗಾಯಗೊಂಡ ನಂತರ ರೈತ ಶಂಕರ್ ನನಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ
ಕೂಡ ಕೊಡಲಾಗ್ತದೆ. ಸದ್ಯ ಆತನ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಕಂಡಿದೆ ಅಂತ ಹೇಳ್ಬೋದು. ಆದ್ರೆ ಈಗ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಸ್ವತಃ ಒಂದು ಖಾಸಗಿ ತರಕಾರಿ ಮಾರುಕಟ್ಟೆಯ ವರ್ತಕರ ಜೊತೆ ಸಭೆ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ಆದೇಶವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡ್ತೇವೆ, ಅದನ್ನು ಕೂಡ ತಾವು ಪಾಲಿಸಬೇಕು. ಜೊತೆಗೆ ಬೆಳಗಾವಿಯ APMC ಮಾರುಕಟ್ಟೆಯಲ್ಲಿ ಅದೇ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ APMC ಮಾರುಕಟ್ಟೆಯಲ್ಲಿ ಇನ್ನೂ 150 ಮಳಿಗೆಗಳಿದಾವೆ. ಅಲ್ಲಿ ಇಲ್ಲಿರ್ತಕ್ಕಂಥ ವರ್ತಕರಿಗೆ ಅಗತ್ಯವಾದಂತ ಮಳಿಗೆಗಳನ್ನ ಹಂಚಿಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತ ಒಂದು ಆಫರ್ ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥ. ಅವರು ಕೂಡ ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಾವು ಈ ಒಂದು ಖಾಸಗಿ ಮಾರ್ಗ ಉಳಿಸ್ಕೊಳ್ಳೋದಕ್ಕೆ ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಇಲ್ಲಿ ಹೇಳಿರ್ತಕ್ಕಂಥ. ಆದ್ರೆ ಸದ್ಯಕ್ಕೆ ಈಗ ಸರ್ಕಾರದ ಆದೇಶದಂತೆ ಈಗ ಏನು ತರಕಾರಿ ಮಾರುಕಟ್ಟೆ ಏನಿದೆ, ಖಾಸಗಿ ತರಕಾರಿ ಮಾರುಕಟ್ಟೆ, ಅದನ್ನ ಬಂದ್ ಮಾಡಿ APMC ನಲ್ಲಿ ಈಗ ತರಕಾರಿ ಮಾರುಕಟ್ಟೆ ಆರಂಭ ಆಗ್ತಾ ಇದೆ. ಇದರಿಂದ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಏನು ರೈತರು ತೆಗೆದುಕೊಂಡು ಬಂದಂತ ದರವನ್ನ ಇಲ್ಲಿರ್ತಕ್ಕಂಥ ವರ್ತಕರ ಕಂಪನಿ ಹೆಸರಿನಲ್ಲಿ ಒಂದು ದರವನ್ನ ನಿಗದಿ ಮಾಡಿ ಅವರಿಗೆ ಏನು ವಂಚನೆ ಮಾಡ್ಲಾಗ್ತಾ ಇತ್ತು. ರೈತರ ಸಮ್ಮುಖದಲ್ಲಿ ತರಕಾರಿ ಬೆಳೆಗಳ ಒಂದು ನಿಲಾವು ಮಾಡುವಂತ ಪ್ರಕ್ರಿಯೆ ಇಲ್ಲಿ ನಡೀತಾ ಇರಲಿಲ್ಲ. ಇದರಿಂದ ರೈತರಿಗೆ ಏನು ದರದಲ್ಲಿ ಆಗುವಂತ ವಂಚನೆ ಆಗಿರ್ಬೋದು, ತೂಕದಲ್ಲಿ ಆಗುವಂತ ವಂಚನೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ APMC ಮಾರುಕಟ್ಟೆಯಲ್ಲಿ ಬಂದು ರೈತ ಈ ಒಂದು ತನ್ನ ಬೆಳೆದಂತ ಬೆಳೆಯನ್ನು ಮಾರಾಟ ಮಾಡಿದ್ರೆ ಯಾವುದೇ ರೀತಿಯ ದರದಲ್ಲಿ ಆಗಿರ್ಬೋದು ಮತ್ತು ತೂಕದಲ್ಲಿ ಮೋಸ ಆಗೋದಿಲ್ಲ. ಇದರಿಂದ ರೈತರಿಗೆ ಯೋಗ್ಯವಾದಂತ ದರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ರೈತರು ನಿರಂತರವಾಗಿ ಹೋರಾಟ ಮಾಡಿದ್ರು. ಹೋರಾಟದ ಪ್ರತಿಫಲವಾಗಿ ಈಗ ಆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ಜಿಲ್ಲಾಡಳಿತ ಈಗ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶ್ರೀ ದತ್ತಮಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರ